ಶುರುವಿನಲ್ಲಿ ಆರ್ಭಟದಿಂದ ಶುರುವಾದಂತಹ ಬಿಗ್ ಬಾಸ್ ಸೀಸನ್ 11 ಈಗ ಸ್ವಲ್ಪ ತಣ್ಣಗಾಗಿದ್ಯಾ ಅಂತ ಅನ್ಸುತ್ತಾ ನಿಮ್ಗೆ? ಬಿಕಾಸ್ ಯಾಕಂದ್ರೆ ನೀವು ಒಂದಷ್ಟು ದಿನಗಳ ಕಾಲ ಜರ್ನಿ ಮಾಡಿ ಬಂದಿರೋದ್ರಿಂದ. ಹೌದು, ತಣ್ಣಗಾಗಿದೆ. ಯಾಕೆ ಇದು? ತುಂಬಾ ಆಕ್ಟಿವಿಟಿನೇ ತುಂಬಾ ಕಡಿಮೆ ಆಗೋಗಿದೆ ಹ್ಮ್. ಅಂತ ನನ್ಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅಲ್ಲಿರುವಂತ ಕಂಟೆಸ್ಟೆಂಟ್ಸ್ ಟಾಸ್ಕ್ ಬಗ್ಗೆ ಅಥವಾ ಬಿಗ್ ಬಾಸ್ ಶೋ ಬಗ್ಗೆ ಸಖತ್ತಾಗಿ ನಡೆಸ್ಕೊಡ್ತಾ ಇದಾರೆ. ಆ ತಂಡ ಹಗಲು ರಾತ್ರಿ ಕಷ್ಟಪಟ್ಟು ಟಾಸ್ಕ್ಸ್ ನ ಡಿಸೈನ್ ಮಾಡಿ ಕೊಡ್ತಾರೆ ಕಂಟೆಸ್ಟೆಂಟ್ಸ್ಗೆ. ಬಟ್ ಅಲ್ಲಿರುವಂತ ಒಂದು ಕೇಪಬಲ್ ಕಂಟೆಸ್ಟೆಂಟ್ಸ್ ಏನಿರುತ್ತೆ ಎಲ್ಲರೂ ಕೇಪಬಲ್, ಅದಕ್ಕೆ ಅವ್ರು ಇನ್ನೂ ಏನೋ ಇಷ್ಟು ವಾರಗಳು ಬಂದಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಎನರ್ಜಿ ಡೌನ್ ಆಗ್ತಾ ಇದೆ. ಈಗ ಫ್ಯಾಮಿಲಿ ರೌಂಡ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಸೊ ಐ ಥಿಂಕ್ ಇಲ್ಲಿಂದ ಒಂದಷ್ಟು ಬೂಸ್ಟ್ ಆಗುತ್ತೆ ಎನರ್ಜಿ. ಬಿಕಾಸ್ ಇಷ್ಟು ದಿನ ಆಯ್ತಲ್ವಾ, ಎಲ್ಲರೂ ಅವ್ರ ಫ್ಯಾಮಿಲಿನ ಮಿಸ್ ಮಾಡ್ಕೊಂತಾ ಇರ್ತಾರೆ. ಅಂಡ್ ಅದ್ರ ಬಗ್ಗೆ ಹನುಮಂತು ಅವ್ರ ಒಪಿನಿಯನ್ ಶೇರ್ ಮಾಡಿರ್ತಾರೆ. ನಮ್ ತಾಯಿ ತಂದೆನ ಮಿಸ್ ಮಾಡ್ಕೊಂತಾ ಇದ್ದೀನಿ, ಅದಕ್ಕೆ ಒಂದ್ ಸ್ವಲ್ಪ ನಾನು ಡೌನ್ ಆಗಿದ್ದೀನಿ ಅಂತ ಅನ್ಸ್ತಾ ಇದೆ ಅಂತ ಅವ್ರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಐ ಥಿಂಕ್ ಆಫ್ಟರ್ ದಿಸ್ ರೌಂಡ್ ಇನ್ನೊಂದಷ್ಟು ಎನರ್ಜಿ ಬರ್ಬೋದೇನೋ ಮನೇಲಿ. ಈಗ ತಾನೇ ಹೇಳ್ತಾ ಇದ್ರಿ ಫ್ಯಾಮಿಲಿ ರೌಂಡ್ ಅಂತ. ಫ್ಯಾಮಿಲಿ ರೌಂಡ್ ಅಂದ ತಕ್ಷಣ ನಾನು ನಿಮ್ ಕಣ್ಣಲ್ಲಿ ಒಂದು ಭಾವುಕತೆಯನ್ನ ನಾನು ನೋಡಿದೆ. ಸೊ ನೋಡುವಂತ ವೀಕ್ಷಕರಿಗೆ ಒಂದು ಕ್ವಶನ್ ಕೇಳ್ತೀನಿ. ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ ಏನಾಗಿತ್ತು ತಂದೆ ತಾಯಿಗೆ? ತಂದೆ ತಾಯಿಯೇ ನನ್ ಪ್ರಪಂಚ ಆಗಿದ್ರು. ಅವ್ರದಿಬ್ರದ್ದು ಲವ್ ಮ್ಯಾರೇಜ್. ಸೊ ತುಂಬಾ ಚಿಕ್ಕ ವಯಸ್ಸಲ್ಲಿ ಮದ್ವೆ ಆಗಿರ್ತಾರೆ. ಅಂಡ್ ಫ್ಯಾಮಿಲಿದು ಒಂದಷ್ಟು ವಿರುದ್ಧ ಇರುತ್ತೆ, ಇಂಟರ್ ಕಾಸ್ಟ್ ಆ ತರದ್ದು ಒಂದಷ್ಟು. ಬಟ್ ಫೈನಲಿ ದೇ ಗೆಟ್ ಮ್ಯಾರಿಡ್. ಅಂಡ್ ಏನಂದ್ರೆ ನಾನು ನಮ್ಮ ಅಪ್ಪ ಅಮ್ಮ 3 ಜನನೇ ಸೆಪರೇಟ್ ಆಗಿ ಉಳ್ಕೊಂತೀವಿ. ಅಂಡ್ ನಾನು ಅವ್ರ ಜೊತೆಗೆ ಮಾತ್ರ ಬೆಳ್ದಿರ್ತೀನಿ. ಅಜ್ಜಿ ತಾತನ ಮನೆಗೆ ಯಾವಾಗಾದ್ರೂ ಒಂದ್ಸಲ ಹೋಗಿ ಬರ್ತಾ ಇದ್ದಿದ್ದುಂಟು. ಬಟ್ ನಾವ್ 3 ಜನ ಒಂದ್ ಪ್ರಪಂಚ. ಅಂಡ್ ಅವರೇ ನನಗೆಲ್ಲ. ಸೊ ಏನಾಗುತ್ತೆ, ತುಂಬಾ ಮುದ್ದಿಂದ ಬೆಳ್ಸಿರ್ತಾರೆ. ಯಾವತ್ತು ನನ್ಗೆ ಇನ್ನೂ ನೆನ್ಪೇ ಇಲ್ಲ ಅವ್ರು ಒಂದ್ ಏಟ್ ಹೊಡೆದಿಲ್ಲ ನನ್ಗೆ, ಗದರ್ಸಿ ಮಾತಾಡಿರೋದಂತೆ ಇಲ್ಲ ನನ್ಗೆ ನೆನ್ಪೇ ಇಲ್ಲ. ಆತರ ಅವ್ರ ಆತರ ಬೆಳ್ಸೇ ಇಲ್ಲ. ಇವನ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಬಂದಾಗ್ಲೂ ನೀನ್ ಕುತ್ಕೊಂಡು ಓದ್ಬೇಕು ಅಂತ ಹೇಳೇ ಇಲ್ಲ ನನ್ಗೆ. ಏನ್ ಬೇಕಾದ್ರೂ ಮಾಡ್ಕೊ, ನಿನ್ ಚಾಯ್ಸ್. ಎಲ್ಲಾನು ನನ್ ಚಾಯ್ಸೇ ಆಗಿತ್ತು. ಇಂಡಿಪೆಂಡೆಂಟ್ ಆಗಿ ಬೆಳ್ಸ್ಬಿಟ್ರು ನನ್ನ. ಸೊ ಏನೇ ಬಂದ್ರು ನಾನೇ ಚಾಯ್ಸ್ ಮಾಡ್ಬೇಕಿತ್ತು. ಸೊ ಅದು ರಾಂಗ್ ಚಾಯ್ಸ್ ಏನಾದ್ರು ಆಗಿದ್ರೆ ನಾನ್ ತಪ್ಪು ಮಾಡಿ ನಾನು ಎಡವ್ತಾ ಇದ್ದೆ, ಬೀಳ್ತಾ ಇದ್ದೆ. ಪುನಃ ಎದ್ದು ನಾನು ಅದ್ರಿಂದ ಕಲ್ತ್ಕೊಂತಾ ಇದ್ದೆ. ಅದು ಅವ್ರ ಪಾಲಿಸಿ ಆಗಿತ್ತು. ನೀನ್ ತಪ್ಪು ಮಾಡೋಂಗಿದ್ರೆ ಮಾಡ್ಕೊ, ಅದ್ರಿಂದ ನೀನ್ ಕಲ್ತ್ಕೊ. ಸೊ ನಿನ್ ಗೊತ್ತಿದ್ದು ಮಾಡ್ತಾ ಇದೆಯ ತಾನೆ, ಆಮೇಲೆ ಏನಾದ್ರು ಆದ್ರೆ ನಮ್ಮನ್ ಕೇಳ್ಬಿಡ, ಅದರಿಂದ ನೀನ್ ಕಲ್ತ್ಕೊಂಡ್ ಮುಂದೆ ಹೋಗು ಅನ್ನೋದೇ ಒಂದಿತ್ತು. ಸೊ ತುಂಬಾ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದಾರೆ. ಬಟ್ ಅಟ್ ಸೇಮ್ ಟೈಮ್ ನನ್ಗೇನು ಕಡಿಮೆ ಮಾಡಿಲ್ಲ, ಮುದ್ದಾಗಿ ಬೆಳೆಸಿದ್ದಾರೆ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂಡ್ 2018 ಅಲ್ಲಿ ಅಪ್ಪ ಫಸ್ಟ್ ತೀರ್ಕೊಂತಾರೆ. ಅಂಡ್ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ತುಂಬಾ ಸ್ಟ್ರಾಂಗ್ ವ್ಯಕ್ತಿ, ಒಬ್ಬ ಸೂಪರ್ ಹೀರೋ ತರ ಇರ್ತಾರೆ ಅವರು. ಸೂಪರ್ ಹೀರೋ ತರಾನೇ ಅವ್ರು ಸಫರ್ ಆಗೋದು ಇಡೀ ನನ್ನ ಲೈಫ್ ಟೈಮ್ ಅಲ್ಲಿ ನೋಡಿರಲ್ಲ ಅಪ್ಪ ಸಫರ್ ಆಗೋದು. ಹಾಗೇನೆ ಅವರು ಸಫರ್ ಆಗ್ದಿರ ನಾನ್ ನೋಡೇ ಇರಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವ್ರು ತೀರ್ ಹೋಗ್ತಾರೆ. ಹೈದರಾಬಾದ್ ಅಲ್ಲಿ ಇರ್ತಾರೆ ಅವರು. 2020 ಅಲ್ಲಿ ಅಮ್ಮ ತೀರ್ ಹೋಗ್ತಾರೆ. ಅವ್ರಿಗೆ ಮುಂಚೆನೂ ಇಶ್ಯೂಸ್ ಇತ್ತು, ಹೆಲ್ತ್ ಇಶ್ಯೂಸ್. ಬಟ್ 2020 ಅಲ್ಲಿ ಅವ್ರಿಗೆ ಮಲ್ಟಿಪಲ್ ಆರ್ಗನ್ ಫೇಲಿಯರ್ ಆಗುತ್ತೆ. ಅವ್ರ ಹಾರ್ಟ್ ವ್ಯಾಲ್ವ್ ರೀಪ್ಲೇಸ್ ಮಾಡ್ಬೇಕು ಅಂತ ಡಾಕ್ಟರ್ಸ್ ಹೇಳಿರ್ತಾರೆ. ಬಟ್ ಅವ್ರಿಗೆ ಆಪರೇಷನ್ ಮಾಡುವಷ್ಟು ಅವರು ಸ್ಟ್ರೆಂತ್ ಇರಲ್ಲ, ಅವ್ರಿಗೆ ಸ್ಟೆಬಿಲಿಟಿ ಇರಲ್ಲ. ಸೊ ಒಂದಷ್ಟು ದಿನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ಬೇಕಾದ್ರೆ ಮಲ್ಟಿಪಲ್ ಆರ್ಗನ್ ಫೇಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಅಮ್ಮನ್ನು ಕಳ್ಕೊಂತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.